ಕರಿಯಪ್ಪರ ನಮಸ್ತೆ, ಚೆನ್ನಾಗಿದ್ದೀರಾ? ನೀವು ದಾಳಿಂಬೆ ಬೆಳೆಗಾರ? ಎಲ್ಲ ದಾಳಿಂಬೆ ಬೆಳೆಗಾರಲ್ವಾ ಇಲ್ಲಿ? ಈಗ ಮನೆ ಬಿಟ್ಟು ಅಲ್ಲೇ ಅದಾರ ನೋಡಿ ಸರ್. ಯಾವ ಮನೆ ಬಿಟ್ಟು? ಅವರು ಅವ್ರೇನು ಹೋಗಿದ್ವಲ್ರಿ ಅಣ್ಣ ಮನೆ. ಸ್ಟಾರ್ಟಿಂಗ್ ಮಾಡಿ ಸರ್. ಅಂದ್ರೆ ಇಲ್ಲಿಂದ ನೀರು ಮತ್ತೆ 1 ಕಿಲೋಮೀಟರ್ ಹೋಗುತ್ತೆ ನೀರು. ಇಲ್ಲಿ ನೋಡಿ ಬನ್ನಿ ಕರಿಯಪ್ಪರೆ, ಇದನ್ನ ಮಾಡಿ ತಪ್ಪು ಅಂತ ಹೇಳ್ತಿಲ್ಲ ನಾನು. ಈ ಮಣ್ಣು ಹಾಕೊಂಡ್ರಲ್ಲ ಇದನ್ನ ಸುತ್ತ, ಇದೇನು ಮಾಡುತ್ತಂದ್ರೆ ಸಾಲ ಮಾಡಿಸುತ್ತೆ ಇದು. ಇದು ಮಾಡಿದ್ದು ಓಕೆ, ಇದೆಲ್ಲ ಓಕೆ, ತೊಂದರೆ ಏನಿಲ್ಲ. ಇದು ಮಣ್ಣು ಕಲ್ಲು ಎಲ್ಲ ಹಾಕೊಂಡಿದ್ನ ಇದಕ್ಕೆ ಹೆಚ್ಚು ಕಡಿಮೆ ಇದಕ್ಕೆಲ್ಲ ಫೆನ್ಸಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ರೆ ಅನ್ಸುತ್ತೆ ನನಗೆ. ತೆಗೆದ್ರಿ ಇದು ಇದು ಏನ್ ಮಾಡಿದೆ ಅಂದ್ರೆ ನಿಮ್ಗೆ ಎಲ್ಲ ಲಾಸ್ ಮಾಡಿದೆ. ಅಲ್ಲ ಆಳ ಇರ್ಲಿ, ಆಳ ಇರೋ ತೊಂದರೆ ಇದನ್ನಲ್ಲ ನನಗೆ. ಭೂಮಿಯ ಮೇಲೆಯಿಂದ ಹಾಕಿರೋಂತ ಮಣ್ಣು ಮತ್ತು ಆಗಿರುವಂತ ಫೆನ್ಸಿಂಗ್ ಇದೆಯಲ್ಲ, ಇದು ನಿಮ್ಮನ್ನ ಹಾಳು ಮಾಡಿದೆ ಫೈನಾನ್ಷಿಯಲಿ. ಇದು ರೋಡ್ ಅಲ್ವಾ ಇದು? ಭಾರಿ ದುಡ್ಡು ಬರೋಂತ ಪ್ಲೇಸ್ ಇದು, ಕಳ್ಕೊಳ್ತಾ ಹೋಗ್ತೀವಿ. ಏನಪ್ಪಾ ನಿನ್ನ ಹೆಸರು? ಪ್ರಜ್ವಲ್. ಇದನ್ನ ಏನ್ ಮಾಡ್ತೀವಿ ಅಂತಂದ್ರೆ ಸಾಧ್ಯವಾದಷ್ಟು ಈ ಮೇಲ್ಮೈಗಿಂತ 1-2 ಇಂಚ್ ಇರ್ಬೋದು ಅಷ್ಟೇ, ಜಾಸ್ತಿ. ಬಾವಿ ಕ್ಲೋಸ್ ಮಾಡ್ಬಿಟ್ರೆ ಇನ್ನೂ ಬೆಸ್ಟ್. ಆದ್ರೆ ಈ ಮೇಲ್ಮೈ ಲೆವೆಲ್ಗೆ ಇಡ್ಬೇಕಷ್ಟೇ. ಬಾಯಿನ ಕ್ಲೋಸ್ ಮಾಡಿದ್ರೆ ಬೆಸ್ಟ್. ಏನಮ್ಮ ಚೆನ್ನಾಗಿದ್ರಮ್ಮಯ್ಯ? ಇದು ಏನ್ ಮಾಡುತ್ತಂದ್ರೆ ನಿಮಗೆ ನೆಮ್ಮದಿಯಿಂದ ಇರಕ್ಕೆ ಬಿಡೋದೇ ಇಲ್ಲ. ಒಂದು. ಎರಡನೇದು ನಿಮ್ಮ ಆರೋಗ್ಯದ ಮೇಲೆ, ನೀವು ನಿಮ್ಮ ಮಕ್ಕಳು ಹೆಣ್ಮಕ್ಳಿದಾರ, ಆರೋಗ್ಯಗಳ ಮೇಲೆ ಆಗ್ಲಿ ಮಾನಸಿಕವಾಗಿ ತೊಂದರೆ ಆಗ್ತಾ ಹೋಗ್ತದೆ. ನೆನ್ಪಿಟ್ಕೊಳ್ಳಿ, ಇಮಿಡಿಯೇಟ್ ಆಗಿ ಇದನ್ನ ನೀವು ಮುಚ್ಚಿದಿದ್ರೂ ಕೂಡ ನಾನು ಹೇಳೋದು ಲ್ಯಾಂಡ್ ಲೆವೆಲ್ ನಲ್ಲಿ ಇದು ಎತ್ತರ ಇರಬಾರ್ದು. ನೆಲ್ ಲೆವೆಲ್ಗೆ ಅಂದ್ರೆ 1-1/2 ಅಡಿ ತೀರ, ಮತ್ತೆ ಅಂದ್ರೆ ಎತ್ತರ ಇರ್ಲೇಬೇಕು ನಿಮ್ಗೆ ಇಲ್ಲಿ ಮಾಡ್ಕೊಂಡಾಗ. ಸುಮ್ಮನೆ JCB ಕ್ಲಿಯರ್ ಮಾಡಿ ಫೇಸ್ ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಇದ್ರಾಗ ಅನುಭವ ಆಗಿರುತ್ತೆ ಆಗ್ಲೇ ನಿಮ್ಗೆ. ನಾನು ಹೇಳಿದ್ದು ಅನುಭವ ಆಗಿರುತ್ತೆ ನಿಮ್ಗಾಗ್ಲೇ. ಇರ್ಲಿ, ತೊಂದ್ರೆ ಏನಲ್ಲ. ಈ ಕಟ್ಟಿಗೆ ಇವೆಲ್ಲ ಹಾಕ್ತಿರಲ್ವಾ, ಇದೆಲ್ಲ ಹಾಕೋದ್ರಿಂದ ಏನಾಗತ್ತಂತ ಅಂದ್ರೆ ಬೇಡ, ಆ ಕಡೆ ಹಾಕೊಳ್ಳಿ, ಸರಿನಾ? ಮತ್ತೆ ಈ ಕಟ್ಟಿಗೆ ಇವೆಲ್ಲ ಹಾಕ್ತಿರಲ್ವಾ, ಇದೆಲ್ಲ ಇದು ಆ ಗಿಡ ಎಲ್ಲ ಇದಾವಲ್ವಾ, ಯಾವ್ದು ಕ್ಲಿಯರ್ ಆಗಿ ಅಲ್ಲಿಂದ ಕ್ಲಿಯರ್ ಮಾಡ್ಕೊಳ್ಳಿ ಫಸ್ಟ್. ಫುಲ್ಲು ನಾವು ಹೆಂಗ್ ಸೇವ್ ಅಷ್ಟು ಕ್ಲಿಯರ್ ಮಾಡ್ಕೊಳ್ಳಿ. ಇದೆಲ್ಲ ಅಷ್ಟು ಮಾಡ್ಕೊಂಡ್ರೆ ಇದೆಷ್ಟು ದಿನ ಆಯ್ತು ಹಾಕಿ? 2 ತಿಂಗಳು. ಭಾರಿ ಹುಷಾರಾಗಿರ್ಬೇಕಮ್ಮ. ಇನ್ನೂ 1-2 ತಿಂಗಳಲ್ಲೇ ಬಿಟ್ಬಿಡು, ನೀನೆಲ್ಲ ಹೋಗಿ ಬಿದ್ದು ಬಿಡ್ತೀನಿ, ನಾನು ಹಾಸ್ಪಿಟ್ಲ್ ಸೇರ್ಕೊಂತೀನಿ ನೋಡಿ. ನೆನ್ಪಿಟ್ಕೊ, ಇವೆಲ್ಲ ಹಾಕಿದ್ರಲ್ವಾ ವೇಟೇಜು, ಇದೆಲ್ಲ ತೆಗೆದ್ಬಿಟ್ಟು ಈ ಕಡೆ ಹಾಕೊಂಬಿಡಿ ಅಷ್ಟೇ. ಅರ್ಥ ಆಯ್ತಾ ಶಿವಣ್ಣ? ವೀರೇಶ್ ಅವ್ರೆ, ಇದನ್ನೆಲ್ಲ ತೆಗೆದ್ಬಿಟ್ಟು ಈ ಕಡೆ ಎಲ್ಲ ಕ್ಲೋಸ್ ಇದೆ, ಎಲ್ಲ ಕ್ಲಿಯರ್ ಹೆಂಗಿರ್ಬೇಕು ಗೊತ್ತಾ? ಮುಖ ನಿಮ್ಮನ್ನ ಈ ಸ್ನಾನ ಮಾಡಿಸಿ ನಿಮ್ಮನ್ನ ಹೊರ ಕರ್ಕೊಂಡು ಬಂದು ಹೆಂಗಿರೋದು ಹಂಗಿರ್ಬೇಕಷ್ಟೇ. ಇದು ಫಸ್ಟ್ ಈ ತಂತಿಗಳು ಇದೆಲ್ಲ ಕಂಬಗಳು ಹಾಕಿದ್ರಲ್ವಾ, ಈ ಕಂಬಗಳಲ್ಲಿ ಹಾಕೊಂಡಿರೋದು ನೀವು ಸಿಕ್ಕಾಬಿಟ್ಟು ಲಾಸ್ ಮಾಡ್ಕೊಂಡ್ಬಿಡ್ತೀರಿ ನೋಡ್ರಿ. ಸುಮ್ಮನೆ 20 ಲಕ್ಷ ಬಂಡವಾಳ ಹಾಕಿದ್ರೆ 30 ಲಕ್ಷ ಕಿತ್ಕೊಂಡು ಹೋಗುತ್ತೆ, 20 ಲಕ್ಷ ಹಾಕಿದ್ರೆ ಇನ್ನೂ 10 ಲಕ್ಷ ಹೆಚ್ಚು ಕಿತ್ಕೊಂಡು ಹೋಗುತ್ತೆ. ನಿಮ್ಗೆ ನೆನ್ಪಿಟ್ಕೊಳ್ಳಿ. ಸರ್ ಇದೆಲ್ಲ ಕ್ಲೋಸ್ ಮಾಡಿದ್ಮೇಲೆ ಅಲ್ಲೇ ಬರ್ಲಿ, ಇದೆಲ್ಲ ನಮ್ದೇ ಅಲ್ವಾ? ರಸ್ತೆ ಬಿಟ್ಟು ನಾವು ಬರುತ್ತೆ ಅಷ್ಟೇ ಅಲ್ವಾ? ರಸ್ತೆ ಬಿಟ್ಟು ಬರುತ್ತೆ. ಈಗ ಕಡ್ರಿ 1 ನಿಮಿಷ, ಎಲ್ಲಿವರೆಗೂ ನಮ್ಮ ಇದಿರೋದು ಇಷ್ಟೇ ಅಲ್ವಾ? ಇದನ್ನು ಕ್ಲೋಸ್ ಮಾಡೋಣ, ಇದನ್ನು ಕ್ಲೋಸ್ ಮಾಡ್ತಾ ತಿಳ್ಕೊಳ್ಳಿ. ಸರಿ, ಒಂದ್ ಕೆಲಸ ಮಾಡಿ, ರೋಡಿಂಗ್ ಬರುತ್ತಲ್ವಾ, ಇದೇ ನಮ್ದಾಗೋದು. ನಾನು ಫಸ್ಟ್ ಪಾಯಿಂಟ್ ಹೇಳೋದು ನಿಮಗೆ, ಇಲ್ಲಿ ಕಾಂಪೌಂಡ್ ಅವಶ್ಯಕತೆ ಇಲ್ಲ ಸದ್ಯಕ್ಕೆ, ಅರ್ಥ ಮಾಡ್ಕೊಳ್ಳಿ. ಈಗ ಫೈನಾನ್ಷಿಯಲ್ ಟೈಟ್ ಇದೆ ನಿಮ್ದು. ನೀವು SR ನೋ ಅಂತ ಹೇಳಿ ನನಗೇನು ಅಭ್ಯಂತರನಿಲ್ಲ, ನಿಮ್ದು ನಡೀತಾ ಇಲ್ಲ, ಟೈಟ್ ಆಗ್ತಾ ಬರ್ತಾ ಇದೆ. ಬರೋ ಈ ಕಡೆ ಚಿನ್ನ ಮಾತಾಡೋ, ಧೈರ್ಯ ಮಾತಾಡ್ಬೇಕು. ಇದೆಲ್ಲ ಕ್ಲಿಯರ್ ಮಾಡಿ ಫಸ್ಟ್ ಉಸಿರಾಡಿ, ನೆಕ್ಸ್ಟ್ ಫರ್ದರ್. ಏನಂತೀರಾ? ಅದಕ್ಕೆ ಈಗ ಏನ್ ಮಾಡ್ರಿ ಸರ್, ಅನ್ಯ ಬಂದ್ರೆ ಈ ಮನೆ ಬಿಟ್ಟು ಈಗ ಆ ಮನೆಗೆ ಅದ, ಅವ್ರ ಅಣ್ಣರ ಮನೆ ಅಲ್ಲಿಗೆ ಹೋದ್ರೆ ಅದ್ರಾಗ ಇದಾರೆ. ಇದನ್ನ ಕ್ಲಿಯರ್ ಮಾಡಿ ಫಸ್ಟ್, ಸರಿನಾ? ಇದು ಯಾರ್ದು? ಇದು ಇವ್ರದನ? ಅಲ್ಲ, ಇದು ಬೂಮರಲ್ಲಿ ಡ್ರ್ಯಾಗನ್ ಅಲ್ವಾ ಇದು?
ನಾಯಿ ಕಚ್ಚುತ್ತಾ? ಏನ್ ಹೆಸರೇನಿಟ್ಟಿದ್ದೀರಾ? ಹೆಸರೇನಿಟ್ಟಿದ್ಯಪ್ಪ? ಇದೇನಿದು? ಇದು ಜೋಳ ಸರ್, ಮೆಕ್ಕೆಜೋಳ, ಉಣ್ಣ ಜೋಳದ ಹ್ಮ್. ಮೆಕ್ಕೆಯನ್ನು ಗಾಳಿ ಬಂದು ನೋಡಿ, ನೀವು ಮನೆ ಪಕ್ಕದಲ್ಲಿ ಯಾವ ಹಾಕೋಬೇಡಿ. ಇದೆಲ್ಲ ಇದೆಯಲ್ಲ, ಇದನ್ನ ಮನೆ ಆ ಕಡೆ ಹಾಕೊಂಬತ್ತೆ, ಆ ಕಡೆ ಬಂದ್ರೆ ಸರಿನಾ? ಇದನ್ನ ಸಾಧ್ಯವಾದಷ್ಟು ಇದೆಷ್ಟು ದಿವಸ ಇದ್ರೆ ಅಷ್ಟು ದಿವಸ ಹೆಂಗಿರ್ತದೆ. ಇನ್ನೊಂದು ಹಂಗಲ್ಲ. ನಾವು ಮಾಡೋದು ಹಂಗಿರುತ್ತೆ ಅಂತ ಹೇಳಿದೆ. ಹ್ಮ್. ಇದು ನಾವು ಇವತ್ತು ಮಾಡ್ಬೇಕು ಅಂದ್ಕೊಂತೀವಿ, ಇನ್ನೂ ಒಂದು ತಿಂಗಳಾಗತ್ತೆ, ಇವೆಲ್ಲ ಸಮಸ್ಯೆ ಆಗುತ್ತೆ. ನಾವು ಯಾರನ್ನ ಇದು ಮಾಡಿದೆವು ಎಲ್ಲ ಕ್ಲಿಯರ್ ಮಾಡಿ ಫಸ್ಟ್. ಎಲ್ಲ ಯಾವತ್ತು ಕ್ಲಿಯರ್ ಮಾಡ್ತಿರೋ 3 ದಿವಸದಿಂದ ಫಸ್ಟ್ ಕ್ಲಾಸ್ ಆಗಿ ನಿಮಗೆ ಮಗಳು ಯಾರು ಮದುವೆ ಆಗಿದೆಯಮ್ಮ? ಇಲ್ರಿ ಹಾ, ಇಲ್ಲದ ಏನ್ ಪುಟ ಚೆನ್ನಾಗಿದೆಯಪ್ಪ? ಚೆನ್ನಾಗಿದೆಯಮ್ಮ. ಫಸ್ಟ್ ಕ್ಲಿಯರ್ ಮಾಡಿ ಇದನ್ನ. ಮಾನಸಿಕವಾಗಿ ತೊಂದರೆ ಆಗತ್ತೆ ನಮಗೆ. ಮಗ ಏನ್ ಮಾಡ್ತಾನೆ? ಓದ್ತದ್ರೇನು? ನೀವು ಮಾಡೋ ಲೆಕ್ಕಾಚಾರಕ್ಕೆ ಸಿಕ್ಕಾಪಟ್ಟೆ ಇರ್ಬೇಕಾಗಿತ್ತು. ಅಷ್ಟು ದುಡಿತಾರೆ ಅಲ್ವಾ? ಯಾರ ಮಗು? ಯಾವ ಡಾಕ್ಟರ್? ನಾವು ಈ ಖಾಲಿ ಇರೋದಕ್ಕ ಡಾಕ್ಟರ್ ಸಿಂಧನೂರವರು ಇಲ್ಲಿ ಮಗ. ಓಹ್, ಇವ್ರಾ? ಇವ್ರಿದಾರಾ? ಇರ್ಲಿ, ತೊಂದರೆ ಏನಿಲ್ಲ. ಇರ್ಲಿ. ಈಗ ನಾವಿರೋದು ಅಲ್ಲಲ್ವಾ? ನೋಡಿ, ಈಗ ಇವರ ಸ್ವಂತ ಮನೆ ಇದು. ಒಂದ್ ನಿಮಿಷ ನಾನು ಹೇಳೋದು, ಇವ್ರ ಸ್ವಂತ ಮನೆ. ಹೌದು. ಅಲ್ಲಿ ಬಾಡಿಗೆ ಅಂತಲ್ಲ, ಸುಮ್ನೆ ಅಣ್ಣರ ಮನೆ ತಾತ್ಕಾಲಿಕ ಇದ್ದೀರಿ. ಅದು ನೋಡಿ 175% ಅದು ವರ್ಕ್ ಆಗುತ್ತೆ ಈಗ ಅವ್ರಿಗೆ. ಅರ್ಥ ಆಯ್ತು ಹೇಳೋದು? ಇದು ನಮ್ಮ ಪಿತ್ರಾರ್ಜಿತ ಆಸ್ತಿ. ಇದು ನಮ್ಗೆ 20% ನಾವ್ ಇರ್ಲಿ ಬಿಡ್ಲಿ ಅಕ್ವಿಷನ್ ಆಗುತ್ತೆ. ಹೌದು. ಇಲ್ಲಿ ಅವ್ರು ಇರ್ತಾರಲ್ವಾ, ಡಾಕ್ಟರ್ ಇದಾರಲ್ವಾ, ಅವ್ರಿಗೆ 70% ಅಕ್ವಿಷನ್ ಆಗುತ್ತೆ. ಅಂತ ಅದ್ರ ಹೇಳೋದು. ಸೊ ಹಾಗಾಗಿ ಇದನ್ನ ಸಾಧ್ಯವಾದಷ್ಟು ಏನೇನು ಮಾಡಕ್ ಹೋಗ್ಬೇಡಿ. ಫಸ್ಟ್ ಕ್ಲಾಸ್ ಇದೆ, ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ ಫಸ್ಟ್. ಬಾಯಿ ಒಂದು ಬಾಯಿ ಮುಚ್ಚಿಬಿಡ, ಫುಲ್ ಕ್ಲಿಯರ್ ಮಾಡಿ. ಬಾಯಿ ಮುಚ್ಚಿಬಿಡ, ಇಟ್ಕೊಳಕ್ ಹೋಗ್ಬೇಡ. ಬೇಡ ಬೇಡ, ಇಟ್ಕೊಬೇಡ. ದರಿದ್ರ ಅದು. ಹಾ, ಈ ಮನೆ ಇದ್ರೆ ಬರೀ ದೊಡ್ಡ ತೊಂದರೆ ಮಾಡ್ಕೊಳ್ತಾರೆ ನೋಡ್ರಿ. ಸುಮ್ಮನೆ ನೋಡ್ರಿ ಚೆನ್ನಾಗಿದೆಯಮ್ಮ, ಏನೇನು ತಲೆ ಕೆಡಿಸ್ಕೋಬೇಡಿ, ಏನೂ ಆಗಲ್ಲ. ಇಲ್ಲಿ ಸಾಮಾನು ತಂದು ಕಟ್ಟಿದವರಮ್ಮೆ, ಇಲ್ಲೆಲ್ಲ ಇಟ್ಟಿದ್ರಲ್ಲ, ಇದಿಟ್ರೆ ಇದು ಮನೆಯಲ್ಲಿ ಸಾಲ ಆಗುತ್ತೆ ನಮಗೆ. ಅದನ್ನ ಫಸ್ಟು ಇದನ್ನೊಂದು ತೆಗೆದು ಬಿಟ್ರಿ. ಮೇಗಳ ವಸ್ತುಗಳಷ್ಟೇ, ಮೇಗಳು ತೆಗೆದು ಆ ಕಡೆ ಇಟ್ಟು, ಸರಿನಾ? ಬಾತ್ರೂಮ್ ಲೆಟ್ರಿಂಗ್ ಅನ್ನುವ ಇದೆ, ಫಸ್ಟ್ ಕ್ಲಾಸ್ ಇದೆ, ಏನೇನು ತಲೆ ಕೆಡಿಸ್ಕೋಬೇಡಿ, ಬಹಳ ಚೆನ್ನಾಗಿದೆ. ಸರಿಮ್ಮ, ಓಕೆನಾ? ಡೌಟ್ ಇದೆಯಾ? ಹೇಳಮ್ಮ, ಏನೋ ಡೌಟ್ ಮಾತಾಡಿ. ಇದನ್ನ ಸ್ವಲ್ಪ ನಾವು ಹೊರಗಡೆ ಇದು ಹೊಲಗಳು ಇರೋದಕ್ಕೆ ಒಳಗೊಬ್ರಿ ರಾತ್ರಿ ನಮ್ಗೆ ಹೆಣ್ಮಕ್ಳು ಪ್ರಾಬ್ಲಮ್ ಆಗುತ್ತೆ ಒಳಗ. ಇರ್ಲಿ, ಚೆನ್ನಾಗಿದೆಯಲ್ವಾ? ಅದ್ರದ್ದೇನ ಇದಿಲ್ಲ. ತಲೆನೇ ಕೆಡಿಸ್ಕೋಬೇಡಿ, ಚೆನ್ನಾಗಿದೆಯಲ್ವಾ? ಚೆನ್ನಾಗಿರೋದು ನಾನು ಚೆನ್ನಾಗಿಲ್ಲ ಅಂತ ಹೇಳ ಪಾಪ ನಿಮಗೆ. ಅಯ್ಯೋ ತಾಯಿ, ಇದು ಫಸ್ಟ್ ಕ್ಲಿಯರ್ ಮಾಡಿ. ಇದನ್ನೆಲ್ಲ ಕ್ಲಿಯರ್ ಮಾಡಿ ಆ ಕಡೆ ಹಾಕೊಂಬಿಡಿ. ಇಲ್ಲಿ ಏನು ಹಾಕ್ಬೇಡಿ. ಸಾಧ್ಯವಾದಷ್ಟು ಫಸ್ಟ್ ಕ್ಲಾಸ್ ಇರುತ್ತೆ, ತಲೆ ಕೆಡಿಸ್ಕೋಬೇಡಿ. ಸಾಧ್ಯವಾದಷ್ಟು ಆ ಮೂಲೆಯಲ್ಲಿ ಇಲ್ಲಿ ಏನು ಹಾಕ್ಬೇಡಿ. ಇಲ್ಲಿ ತಗೊಂಡಾಗ ಆ ಕಡೆ ಹಾಕೊಳ್ಳಿ. ಇಲ್ಲೆಲ್ಲ ಕ್ಲಿಯರ್ ಇಟ್ಕೊಳ್ಳಿ. ಇಲ್ಲಿ ಏನೂ ತೂಕ ಹಾಕ್ಬೇಡಿ, ಸರಿನಾ? ನನಗೆ ಬೇಕಿರೋದು ಇಮ್ಮಿಡಿಯೇಟ್ ಆಗಿ ಅದನ್ನೆಲ್ಲ ಕ್ಲಿಯರ್ ಮಾಡಿ. ನೀವು ಅಲ್ಲಿದ್ರಲ್ವಾ, ಸ್ವಲ್ಪ 1-2 ಸೆಕೆಂಡ್ ಬರ್ರಿ, ನೋಡ್ತೀನಿ. ಸ್ಕ್ವೇರ್ ಆಗಿದೆ, ಈ ಮೂಲೆಯಲ್ಲಿ ಇದೆ ಇದು. ಅರ್ಧ ಆಯ್ತು ಹೇಳೋದು? ನೋಡಿ, ನಾನು ಡೈರೆಕ್ಟ್ ಇಂಜೆಕ್ಟ್ ಕೊಡ್ತಾ ಇದ್ದೇನೆ ಅಷ್ಟೇ. ಈಗ ಒಂದು 4 ತಿಂಗಳು ಸುಮ್ಮನೆ ಇದ್ದು ಬಿಡಿ, ಇಲ್ಲಿ ಇದನ್ನ ಕ್ಲಿಯರ್ ಮಾಡ್ಕೊಂಡು. ಇದು ಆಕ್ಚುಲಿ ಇದು ಹೇಳಿದ್ರೆ ಸ್ವಲ್ಪ ಖಾರವಾಗಿರುತ್ತೆ, ಬೇಜಾರು ಆಗುತ್ತೆ. ಅರ್ಥ ಆಯ್ತಾ? ನಾವು ಕಟ್ಕೊಂಡ್ರ ರೀತಿನೇ ಫಸ್ಟ್ ಸರಿ ಇಲ್ಲ. ಅರ್ಥ ಆಯ್ತಾ? ಒಂದು. ಎರಡನೇದು ನೋಡಿ, ಅಲ್ಲಿ ನಾವು ಡೌನ್ ಇದೆ ನಮ್ದು, ಎತ್ತರ ಮಾಡ್ಕೊಂಡು ಇದೆಲ್ಲ ಎತ್ತರ ಮಾಡ್ಕೊಂಡ್ವಿ. ಅರ್ಥ ಆಯ್ತು ಹೇಳೋದು? ಅಲ್ಲೆಲ್ಲ ಡೌನ್ ಇದೆ. ನಾವು ಮನೆ ಕಟ್ಟಕ್ ಮಾತ್ರ ಎತ್ತರ ಮಾಡ್ಕೊಂಡ್ವಿ. ಅದ್ ಯಾಕೆ ಮಾಡ್ಕೊಂಡು ಅಂತ ನಮಗೆ ಗೊತ್ತಿಲ್ಲ. ಅದು ಏನ್ ಕೆಲಸ ಮಾಡಕ ಅದು ಮಾಡಕತ್ತಿ ಬಿಡ, ಅದು ಮಾಡ್ತಾ ಆಯ್ತದು, ರಿಟರ್ನ್ ಆಗಿ ಅದು ಮಾಡ್ತಾ ಇದ್ರಿ, ಅದು ಮಾಡ್ತಾ ಆಯ್ತದು. ಒಂದು ಫೈನಲ್ ಹೇಳ್ಬಿಡ್ಲ ನಿಮಗೆ ಬೇಜಾರಾದ್ರೂ ಪರವಾಗಿಲ್ಲ. ನಾನು ಹೇಳೋದು, ಈ ಮನೆ ತೆಗಿಯೋವರೆಗೂ ಈ ತೋಟ ಬೆಳೆಯಲ್ಲ. ಇದು ನೆನ್ಪಿಟ್ಕೊಂಡ್ಬಿಡಿ. ಅದು
ನೀವು ಅಕಸ್ಮಾತ್ ಭಾರೀ ಬೆಳೆತಪ್ಪ ಅಂದ್ರೂ ಕೂಡ ಈ ಸರಿ ಒಂದು ಕೋಟಿ ರೂಪಾಯಿ ಆಗತ್ತಂದ್ರೂ ಕೂಡ ಅದು ಬರೋಷ್ಟೊತ್ತಿಗೆ ಏನೋ ಒಂದು ಸಮಸ್ಯೆ ಆಗಿರ್ತದೆ. ಭಾರೀ ಚೆನ್ನಾಗೈತಪ್ಪ ಏನೋ ಇದೈತಪ್ಪ ಅಂದ್ರೂ ಕೂಡ ನೀವು ಇದನ್ನ ತೆಗಿಯೋವರೆಗೂ ನಿಮ್ಮ ಪ್ರಯತ್ನಗಳು ಏನಿದ್ರು ಮಾಡ್ಕೊಳ್ಳಿ, ನಂದು ಏನು ಅಭ್ಯಂತರ ಏನಿಲ್ಲ. ಎಲ್ಲೋ ಓದೆ ಒಂದ್ 4 ಬೇಟೆ ಕಡ್ದೆ ಎಲ್ಲೋ ಯಾರೋಡ ನೀವು ಎಷ್ಟಾದ್ರೂ ಮಾಡ್ಕೊಳ್ಳಿ, ನನಗೆ ಸಂಬಂಧ ಇಲ್ಲ ಅದು ಅಲ್ವಾ. ಇಲ್ಲಿ ಕಟ್ಟಿರೋ ರೀತಿನೇ ಸರಿ ಇಲ್ಲ. ಇದು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ. ಈಗ ಆ ಕಡೆ ಭಾಗ ಮಾಡೋ ಇದನ್ನ ಫಸ್ಟ್ ತೆಗಿಯೋದು ಆಲೋಚನೆ ಮಾಡೋಣ. ಫಸ್ಟ್ ಸದ್ಯಕ್ಕೆ ಕ್ಲೀನ್ ಮಾಡೋಣ. ಇದನ್ನ ಕ್ಲೀನ್ ಮಾಡಿ ಇದನ್ನ ಫಸ್ಟ್ ನೀವು ಜೀವನದಾಗ ಏನ್ ಮಾಡ್ತಿರಲ್ಲ ಗೊತ್ತಿಲ್ಲ ನನಗೆ. ಇದನ್ನ ಫಸ್ಟ್ ಡಮ ಎಲ್ಲ ಮಾಡಿ ಈ ಮಣ್ಣೆಲ್ಲ ತೆಗಿಸ್ಬೇಕು. ಇದು ಮಣ್ಣು ಎತ್ತರ ಮಾಡಿದ್ರೆ ಇಷ್ಟೊಂದು ಅದು ನಾವು ಮಾಡ್ಕೊಂಡ್ಬಿಟ್ಟಿದೀವಿ, ಮನೆ ಅಂತ ಮಾಡ್ಕೊಂಡ್ಬಿಟ್ಟಿದೀವಿ. ಆ ಲೆವೆಲ್ಗೆ ಆ ನೀರು ಬಂದವಲ್ಲಿ ಹಿಂಗ್ ಹೋಗಂಗ್ ಮಾಡಿಬಿಡಿ. ಇಲ್ಲೆಲ್ಲ ವಾಸ್ತು ಪ್ರಕಾರ ಹೇಳೋದು ನಾವು ಅದಲ್ಲ, ಈಗ ಅಲ್ಲಿ ನೀರು ಹಾಕಿದ್ರೆ ಹೆಂಗ್ ಹೋಗುತ್ತೆ, ಇದು ಹೈಟ್ ಆಗ್ಬಿಟ್ಟಿದೆ. ಈಗ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಅಲ್ಲಿಕ್ಕಿಂತ ಇದು ಹೈಟ್ ಆಗಿಲ್ವಾ ನೋಡಿ, ಅಲ್ಲಿಕ್ಕಿಂತ ಇದು ಹೈಟ್ ಆಗ್ಲಿಲ್ವಾ, ಇದೆಲ್ಲ ಎಲ್ಲ ಫುಲ್ ಹೈಟ್ ಆಗ್ಲಿಲ್ವಾ ಇದೆಲ್ಲ. ಮತ್ತೆ ದುಡ್ಡಿನಿಂದ ಬರ್ಬೇಕು ನಿಮಗೆ. ಹೆಣ್ಮಕ್ಳಲ್ಲಿ ನೆಮ್ಮದಿ ಇರ್ಬೇಕು. ಅರ್ಥ ಆಯ್ತು ಹೇಳೋದು. ಧೈರ್ಯವಾಗಿ ಸುಮ್ಮನೆ ಜೀರ್ಬೇಕು. ಯಾಕಂದ್ರೆ ನನ್ನ ಹಳೆ ಮನೆಯನ್ನ ಸುಮ್ಮನೆ ಕೊಟ್ಬಿಟ್ಟಿನಿ ನಾನು, ಅದರಿದ್ರ ಅಂತ. ಅಲ್ಲಿಂದ ಊಟ ಮಾಡಿರೋದು ನಾನು. ಹಳೆ ಮನೆ ನಾನು ಕೊಟ್ಟಿಗೆ ದನಕ್ಕಂತ ಒಂದು 15-20 ಆಕಳಕ್ಕೆ ಡೈರಿ ಫಾರ್ಮ್ ಅಂತ ಮಾಡಿದ್ದೆ. ಅಲ್ಲಿ ಬಂದಿದ್ದೆ ನಾನು ಒಂದು ಸುಮಾರು ವರ್ಷ ಟೆಸ್ಟಿಂಗ್ಗೆ. ಅಲ್ಲೇ ನಾನು ಊಟ ಮಾಡಿದ್ದು. ಅಲ್ಲಿದ್ದು ಸರ್ ಏನದು ಬಾವಿನ ಮನೆ ಸರ್, ಅಲ್ಲಿ ಸ್ವಲ್ಪ ಸಣ್ಣದೊಂದು ಹೊಂಡ ಮಾಡ್ಕೊಂಡು ಹಂಗ ಮಾಡ್ಕೊಂಡ್ವಿ. ಮತ್ತೆ ಈ ಬೋರ್ಗಳು ಅಲ್ಲೇ ಸರ್ ಎಲ್ಲ ಮಾಡ್ಕೊಂಡ್ರೆ ಬರ್ತಾ ಎಕ್ಸ್ಟೆಂಡ್ ಆಯ್ತು ಅಲ್ವಾ. ನಾನು ಏನು ನೀವು ಫಸ್ಟ್ ಸ್ಟೆಪ್ಪು ನಿಮಗೆ. ಈಗ ವೀರೇಶ್ ಅವ್ರು ಏನ್ ಹೇಳಿದ್ರು, ಸ್ವಲ್ಪ ಮನೆ ಹತ್ರ ಮಾಡ್ಕೊಟ್ರು ಅಂದ್ರೆ ನನಗೆ ಮಾಡ್ಕೊಂಡ್ರೆ ಚೆನ್ನಾಗಿ ಅನಿಸ್ತಾ ಐತೆ ಅಂತ ಅಮ್ಮರು ಹೇಳಿದ್ರು. ಅಲ್ಲ ವಿಚಾರ ಹೇಳೋದು ಅನಿಸ್ತು ಅಂದ್ರು. ನೀವು ಸ್ವಲ್ಪ ಅನಿಸ್ಬೇಕಲ್ಲ ನಿಮಗೆ. ಅನಿಸಿದ್ಮೇಲೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಇರ್ತಕ್ಕ. ನಿಮಗೆ ಅನಿಸ್ತಲ್ಲೇ ಸುಮ್ಮನೆ ಏನೇನೋ ಮಾತಾಡೋದು ಬೇಡ. ನಾನು ಇಷ್ಟೆಲ್ಲ ಮುಂದಕ್ಕೆ ಮಾತಾಡಲ್ಲ, ಯಾರ ಹತ್ರನು ಮುಂದಕ್ಕೆ ಹೋಗಲ್ಲ. ಫಸ್ಟ್ ಸ್ಟೆಪ್ ನೀವು ಕ್ಲಿಯರ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನೀವು ಅದ್ರ ಮೇಲೆ ಗಾಢವಾಗಿ ನಂಬಿಕೆ ಬರ್ಬೇಕು. ಅದ್ರ ಮೇಲೆ ಇದರಿಂದ ಏನೋ ಇದೆ ನನಗೆ ಅಂತ ನಿಮಗೆ ಗೊತ್ತಾಗಬೇಕು. ನಾನು ಹೇಳೋದಲ್ಲ, ನಿಮ್ಮ ಅನುಭವಕ್ಕೆ ಬರ್ಬೇಕದು ಅಲ್ವಾ. ನಿಮ್ಮ ಅನುಭವಕ್ಕೆ ಬಂದ ಮೇಲೆ ನೀವೇನ್ ಬೇಕಾದ್ರೂ ಮಾಡ್ಕೊಳ್ತೀರಿ. ಆದ್ರೆ ಒಂದು ಹೆಜ್ಜೆ ಮುಂದೋಗಿ ಹೇಳಿದೆ ಅಷ್ಟೇ ನಿಮ್ಗೀಗ. ಅದು ಹೇಳ್ತಿರ್ಲಿಲ್ಲ. ಒಂದು ಹೆಜ್ಜೆ ಮುಂದೋಗಿ ಇನ್ನೂ ಏನ್ ಮಾಡ್ಬೋದು, ಏನ್ ಆಗ್ಬೇಕು, ಇದರಿಂದ ಏನೋ ನನಗೆ ಬೇಕೇ ಬೇಕು, ರಿಸಲ್ಟ್ ಇದೆ ಇದರಲ್ಲಿ ಅಂತ ಅಂದಾಗ ಹೇಳ್ತಿದ್ದೆ ನಾನು ರಿಸಲ್ಟ್ ಇದನ್ನ. ಬಟ್ ಆದ್ರೆ ಅನಿವಾರ್ಯ ನಾನು ಹೇಳ್ಬೇಕಾಯ್ತು, ಹೇಳಿದ್ದೇನೆ ಅಲ್ವಾ. ತಡಿಲಿಲ್ಲ, ನಾನು ಹೇಳಿದ್ದೇನೆ ಅಷ್ಟೇ ಅಲ್ವಾ. ಆದರೂ ಕೂಡ ನಿಮ್ಮದು ಎಷ್ಟು ಬಂಡವಾಳ ರಿಟರ್ನ್ ಸರಿಯಾಗಿ ಆಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಮಾಡ್ತೀರಿ, ಬಂಡವಾಳ ಮ್ಯಾಲೆ ಬರ್ತದೆ ಸುಮ್ಮನೆ ಅಲ್ವಾ. ಅನಿಸ್ತೈತಿಲ್ಲಮ್ಮ. ಮಾಡ್ಕೊಳಕ್ ಬರಲ್ಲ ಇದು. ಅರ್ಥ ಆಯ್ತು ಹೇಳೋದು. ಇವನ್ ಸುಮ್ಮನೆ ನಾನು ಏನ್ ಗೊತ್ತಾ, ಬನ್ನಿ ನೀವು ಬಹಳ ಖರ್ಚು ಮಾಡಕ್ ಹೋಗ್ಬೇಡಿ. ಇಲ್ಲಿ ಮನೆ ಯಾರ್ದು ಅವ್ರಿಗೆ ಹೇಳ್ತಿರೋ ಏನೋ ನಿಮ್ಗೆ ಗೊತ್ತಿರೋ ಅಂತಾರಲ್ಲ. ಹೆಂಗ್ ಗೊತ್ತಾ, ಅಣ್ಣ ತಮ್ಮಗಳಲ್ವಾ. ಇದು ಬಂತಲ್ಲ ನಮ್ದು ಸ್ಟೇರ್ ಕೇಸ್ ಬಂತಲ್ಲ, ಈ ಸ್ಟೇರ್ ಕೇಸ್ ಲೆವರ್ಗೆ ಇದು ಹಿಂದೆ ಇದು ಬಂತು ನೋಡಿ, ವಾಲ್ ಬಂತು. ಆ ವಾಲ್ ಸರಿ ನೇರವಾಗಿ ನೇರವಾಗಿ ಒಂದು 4 ಮೂಲೆ ಕಟ್ಟಿಗೆ ಪೀಸ್ ಆದ್ರೂ ಕೂಡ ಇಲ್ಲ, 4 ಮೂಲೆ ಇದೆ ನೋಡಿ ಅಲ್ಲಿ ಕಬ್ಬಿಣದ್ದು. ಆ ಕಬ್ಬಿಣದ ಪೀಸ್ ಇಟ್ಟು ಇಲ್ಲಿ ಟಚ್ ಮಾಡಿ ನನಗೊಂದು ಇದು ಬೇಕು, ಸರಿನಾ? ಮಾಡಕ್ಕಾಗತ್ತಾ? ಕೊನೆಗೆ ಇಲ್ಲಿಗಾದ್ರೂ ಮಾಡಕ್ಕಾಗತ್ತಾ? ಹೋಗ್ಲಿ, ಇದು ಕಡೆಗೆ ಬರಲ್ಲ. ಇದು ಈ ಸ್ಟೇರ್ ಕೇಸ್ ಲೆವೆಲ್ಗೆ ಕರೆಕ್ಟ್ ಆಗಿ ತಗೊಂಡು ಇದನ್ನ ಟಚ್ ಮಾಡಿ. ನಾವ್ ಇಲ್ಲಿ ಹೇಳಿರ್ತೀವಿ, ನೀವು ಅದನ್ನ ಇಲ್ಲಿ ಹೇಳಿರ್ಬೇಕಲ್ಲ, ಗೊತ್ತಾಗ್ಬೇಕಲ್ಲ. ಹಾ ರೋಡ್ ಹೋಗುತ್ತಾ? ಅದು ಹೋಗಲ್ಲ. ಅದು ಹೋದ್ಮೇಲೆ ನಾವು ಮಾತಾಡ್ಕೋಣ. ಇದು ಮಾತ್ರ ಸ್ಕ್ವೇರ್ ಹಾಕೊಳ್ಳಿ ಒಂದು ಪಿಲ್ಲರ್, ಸರಿನಾ? ಒಂದೇ
ನಾನೇನ್ ಗೊತ್ತಾ ನಾನು ಹೇಳೋದು, ಸ್ಟ್ರೈಟ್ ಆಗಿ ಅಲ್ಲಿಂದ ನಿಂತ್ಕೊಂಡಿದ್ರಲ್ಲ ಈಗ. ಆದ್ರೆ ನೀವು ಪಿಲ್ಲರ್ ಹಾಕಿದಾಗ ನಾನು ಇದನ್ನೂ ನೇರವಾಗಿರ್ಬೇಕು. ಇದಕ್ಕೆ ಹಾಕ್ತೀನಿ ಈ ಪಿಲ್ಲರ್ಗಳು, ಈ 4 ಪಿಲ್ಲರ್ಗಳು ನೇರವಾಗಿರ್ಬೇಕು, ಇದು ನೇರವಾಗಿರ್ಬೇಕು. ಅಲ್ಲಿ ನನಗೇನು ಗೊತ್ತಾ, ರೌಂಡ್ ಹಾಕಂಗಿಲ್ಲ. ಆ ಸ್ಕ್ವೇರ್ ಇದೆಯಲ್ಲ, ವೇಸ್ಟ್ ಪೈಪ್ ಹಾಕಿ ಸಾಕು ನನಗೆ. ನೀವೇನು ಪಿಲ್ಲರೇ ಹಾಕಬೇಕು, ಡೆಪ್ತ್ ಮಾಡಿ ಹಾಕಬೇಕು ಅನ್ನೋ ಪ್ರಶ್ನೆ ಏನಿಲ್ಲ ನನಗೆ. ಒಂದು ಪೈಪ್ ಮೇಲೆ ಟಚ್ ಆಗ್ಬೇಕು, ಕೆಳಗಡೆ ಡೆಪ್ತ್ ಟಚ್ ಆಗಬೇಕು. ಸ್ವಲ್ಪ ಎಷ್ಟೋ ಗೊತ್ತಾಗುತ್ತೆ ನಿಮಗೆ. ರಿಯಾಕ್ಟ್ ಒಂದು ಇದು ಕಟ್ಟಬೇಡಿ, ಇದನ್ನ ಓಪನ್ ಬಿಡಿ. ಈಗ ಹಂಗಂತಂದು ಹೊಡೆದಕ್ಕಾಗಲ್ಲ ನೋಡಿ ಅಲ್ವಾ, ಅವಿರ್ಲಿ ಅವು. ಇದೊಂದು ಏನ್ ಪಟ ಇಲ್ಲ ನೆನಪಿರೋದು ನೀವು? ಓಕೆ. ಡೋರ್ ಇದೆಯಲ್ವಾ ಇಲ್ಲಿ? ಇಲ್ಲೇನಿದೆ? ಇದು ಇದೇನಿದು? ಮಾಸ್ಟರ್ ಬೆಡ್? ಸ್ಟೋರ್. ಇದೇನಿದು? ಬಾತ್ರೂಮ್. ಅಮ್ಮ ಸಾಧ್ಯವಾದಷ್ಟು ಅದೊಂದು ಪಿಲ್ಲರ್ ಹಾಕೊಳ್ಳಿ. ನೀವು ಇಲ್ಲಿದ್ರಲ್ಲಿ ಈಗ ಅದೊಂದು ಪಿಲ್ಲರ್ನ ಇವತ್ತು ನಾಳೆನೋ ಎಷ್ಟು ಸಾಧ್ಯನೋ ಅಷ್ಟು. ನಿಮಗೆ ಕಬ್ಬಿಣದ ಏನಾದರೂ ಮೆಟಲ್ ತರಕ್ಕಾಗಲಿಲ್ಲ ಅಂತಂದ್ರೆ, ಇಲ್ಲ ಅಂದ್ರೆ ನಿಮಗೆ ಒಂದು 4 ಮೂಲೆದು ಕಟ್ಟಿಗೆ, ಅದು 4 ಮೂಲೆ ರಿಪೀಸ್ ಅಂತಾರಲ್ವ, ಅದನ್ನ ಇಡಿಸು. ಕೆಳಗೋ ಮೇಲೆ ಒಂದು ಸ್ವಲ್ಪ ತೆಗೆದ್ಬಿಟ್ಟು ಅದನ್ನಿಟ್ಟು ಮೇಲೆ ಕ್ಲೀನ್ ಟಚ್ ಆಗ್ಬೇಕು. ಟಚ್ ಮಾಡಬೇಕು. ಟಚ್ ಮಾಡಿದ್ರೆ ನಿಮಗೆ 25% 15 ಡೇಸ್ನಲ್ಲಿ ಗೊತ್ತಾಗತ್ತೆ. ಎಷ್ಟು ವರ್ಷ ಏನ್ ಮಾಡಿದ್ವಿ ಅನ್ನೋದಕ್ಕಿಂತ ಒಂದು 15 ಡೇಸ್ನಲ್ಲಿ ಎಷ್ಟು ರಿಯಾಕ್ಷನ್ ಆಗುತ್ತೆ ನಮಗೆ. ನೀವು ಹೇಳ್ಬೇಕು ಅದನ್ನ, ರಿಯಾಕ್ಷನ್ ಆಯ್ತಾ ಇಲ್ವಾ ಅಂತ ಅಲ್ವಾ? ಇಲ್ಲಿ ಯಾರು ಮಲಗ್ತಾರೆ? ಇಲ್ಲಿ ವ್ಯವಹಾರ ಮಾಡ್ತೀರಾ? ದುಡ್ಡು ಇಡೋದು ಏನಾದ್ರು ಮಾಡ್ತೀರಾ? ಮಾಡಬೇಡಿ. ಏನು ದುಡ್ಡು ಇಡೋದ ಇಲ್ಲಿ ಬೇಡ, ಈ ಕಡೆ ರೂಮ್ ಮೇಲೆ ಇಟ್ಕೊಳ್ಳಿ. ನೀವು ಫೈನಾನ್ಷಿಯಲಿ ಎಲ್ಲ ಮೇಂಟೈನ್ ಮಾಡ್ತೀವಿ ಅಂದ್ರೆ ಸಾಧ್ಯವಾದಷ್ಟು ಈ ಒಂದು ಇದರಲ್ಲಿ ಇಟ್ಕೊಳ್ಳಿ, ಇದರಲ್ಲಿ ಇಟ್ಕೊಳ್ಳಿ, ಸರಿನಾ? ಯಾಕಂದ್ರೆ ಇಲ್ಲಿ ಈ ಕಡೆ ಇಡೋದು ಬೇಡ, ಇಲ್ಲಿ ಇಡಕ್ಕೆ ಡೋರ್ ಇದೆ ಅಲ್ವಾ? ಇಲ್ಲಿ ಇಟ್ಕೊಂಡ್ರು ಓಕೆ, ತೊಂದರೆ ಇಲ್ಲ, ನಮಗೆ ಚೆನ್ನಾಗಿ ಅನ್ಸುತ್ತೆ. ಓಕೆನಾ?